ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಕೂಡ್ಲಿಗಿ ಗ್ರಾಮದ ಸಾವಯವ ಕೃಷಿಗಾರ. ವಿದ್ಯಾವಂತ ಕುಟುಂಬದ ಕುಡಿ. ತಂದೆ ವೈದ್ಯ, ತಾಯಿ ಪದವೀಧರೆ. SSLC ಮುಗಿದ ಕೂಡಲೇ ತಾನು ಯಾರ ಕೈ ಕೆಳಗೂ ಕೆಲಸ ಮಾಡಬಾರದು ಎಂದು ಚಿಂತಿಸಿ ಈ ಭೂಮಿಯನ್ನು ನಂಬಿ ಕೃಷಿ ಪ್ರಾರಂಭಿಸಿದ ಸಾವಯವ ಕೃಷಿಗಾರ ಈಶ್ವರನ್ ಪಿ ತೀರ್ಥ. 1992ರಿಂದ ಸಾವಯವ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಸವಾಲುಗಳನ್ನು ಎದುರಿಸಿ ಇಂದು ಸಾಧನೆಯ ಶಿಖರದಲ್ಲಿ ಕುಳಿತಿದ್ದಾರೆ. ಬೆಳೆ ಬೆಳೆದ ಮೊದಲ ಪ್ರಯತ್ನಗಳಲ್ಲಿ ನಷ್ಟವನ್ನು ಅನುಭವಿಸಿ ಪ್ರಯತ್ನ ಬಿಡದೆ ಗೆದ್ದು ನಿಂತಿದ್ದಾರೆ. ಹೈಬ್ರಿಡ್ ಭತ್ತವನ್ನು ಬೆಳೆಯುತ್ತಿದ್ದ ಇವರು ದೇಶಿ ತಳಿಗಳನ್ನು ಸಂಗ್ರಹಿಸಿ ಬೆಳೆಯಲು ಪ್ರಾರಂಭಿಸಿದರು. ಹಾಗೆ ನೋಡಿದರೆ ಮೊದಲು ಅತಿ ಅಪರೂಪದ ಹಾಗೂ ಸುಗಂಧಭರಿತ ಭತ್ತ ಗಂಧಸಾಲೆಯನ್ನು ಬೆಳೆದು ಗಂಧಸಾಲೆ ಈಶ್ವರ್ ತೀರ್ಥ ಆದರು. ಅಲ್ಲದೆ ಇವರ ಈ ಪ್ರಯತ್ನಕ್ಕೆ ಸಹಜ ಸಮೃದ್ಧದ NR ಶೆಟ್ಟಿ ನೀರೆರೆದರು. ಹೀಗೆ ದೇಶಿ ತಳಿಗಳ ಸಂಗ್ರಹದಲ್ಲಿ ತೊಡಗಿಸಿಕೊಂಡು ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ತಳಿಗಳನ್ನು ತಂದು ಬೆಳೆಯಲಾರಂಭಿಸಿದ್ದರು. ಇದರಲ್ಲಿ ಜೀರಿಗೆ ಸಣ್ಣ ಕೂಡ ಒಂದು. ಸಣ್ಣ ಗಾತ್ರದ ಕಾಳುಗಳನ್ನು ಹೊಂದಿರುವ ಈ ತಳಿಗೆ ಮಾರುಕಟ್ಟೆ ಸೃಷ್ಟಿ ಮಾಡುವುದು ಸವಾಲಿನ ಕೆಲಸ. ಆಗ ಇವರು ಬೆಳೆದ ಬೆಳೆಗಳಿಂದ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಮಾರುಕಟ್ಟೆ ನಿರ್ಮಿಸಿಕೊಂಡು ಯಶಸ್ಸು ಕಂಡರು. ಇವರು ಅಡುಗೆ ಮಾಡುವುದರಲ್ಲೂ ನಿಪುಣರು. ಇವರು ಮಾಡುವ ಗಂಧಸಾಲೆ ಅಕ್ಕಿಯ ಪಾಯಸದ ರುಚಿಯನ್ನು ಸವಿದವರಿಗೆ ಗೊತ್ತು, ಅದರ ಪರಿಮಳದ ಸವಿ ಎನ್ನುತ್ತಾರೆ. ಸಾವಯವ ಅಡುಗೆ ಮಾಡಲು ಪ್ರಾರಂಭಿಸಿದ ಇವರು ದಕ್ಷಿಣ ಭಾರತದಲ್ಲಿ ಮೊದಲಿಗರಾಗಿ ಹೊರಹೊಮ್ಮಿದ್ದಾರೆ. ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಎಣ್ಣೆಗಾಯಿ ಪಲ್ಯ, ಎಣ್ಣೆಗಾಯಿ ಮಿಕ್ಸ್ ಹೀಗೆ ಹಲವಾರು ಪದಾರ್ಥಗಳನ್ನು ತಯಾರಿಸುತ್ತಾರೆ. ಈಗ ಅದರಲ್ಲಿಯೂ ತಮ್ಮದೇ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳದಲ್ಲಿ ಸತತವಾಗಿ 2 ವರ್ಷ ಅಡುಗೆ ಮಾಡಿದ್ದು ಇವರ ಹೆಗ್ಗಳಿಕೆ. ಸಾವಯವ ಕೃಷಿಯಲ್ಲಿ ಹಲವಾರು ಪ್ರಯೋಗಗಳನ್ನು ನಡೆಸಿರುವ ಈಶ್ವರನ್ ಬಿಲ್ವಪತ್ರೆ ಕಷಾಯವನ್ನು ಕಂಡುಹಿಡಿದಿದ್ದಾರೆ. ಭತ್ತದ ಬೆಳೆಯಲ್ಲಿ ಬಿಲ್ವಪತ್ರೆ ಕಷಾಯವನ್ನು ಪ್ರಯೋಗಿಸಿ ಯಶಸ್ವಿಯಾಗಿದ್ದಾರೆ. ನಾನು ನನ್ನ ಕೈಲಿರುವಂತದ್ದು ಈಗ ನಮ್ಮ ಮನೆಯ ಪ್ರಾಡಕ್ಟ್ ಆದ ಹುರುಳಿಕಾಳು ಇನ್ಸ್ಟಂಟ್ ಮಿಕ್ಸ್. ಅಂದ್ರೆ ಹುರುಳಿಕಾಳು ಅಂತ ನಾವು ತುಂಬಾ ಹೊತ್ತು ಬೇಯಿಸಬೇಕು, ಕುದಿಸ್ಬೇಕು, ಸಮಯ ಇಲ್ಲ. ಹುರುಳಿಕಾಳು ಸಾರು ಮಾಡೋದೇ ಒಂದು ದೊಡ್ಡ ವಿಷಯವಾಗಿ ಇವತ್ತು ಕನ್ವರ್ಷನ್ ಆಗಿದೆ. ಹಾಗಾಗಿ ಎಲ್ಲರೂ ಇನ್ಸ್ಟೆಂಟ್ ಆಗಿ ಬರಬೇಕಾದ್ರೆ ಹುರುಳಿಕಾಳು ಸಾಂಬಾರ್ ಯಾಕೆ ಇನ್ಸ್ಟೆಂಟ್ ಆಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಸಾಂಪ್ರದಾಯಿಕ ವಿಧಾನ ಉಪಯೋಗಿಸ್ಕೊಂಡು ಈ ಇನ್ಸ್ಟೆಂಟ್ ಮಿಕ್ಸ್ ಮಾಡಲಾಗಿದೆ. ಇವರ ಅನುಭವ ಈಗ ಇತರ ರೈತರಿಗೆ, ಕಲಿಯುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದೆ. ಇವರ ಇನ್ನೊಂದು ಸಾಧನೆ ಎಂದರೆ ಸಿರಿಧಾನ್ಯಗಳನ್ನು ಬಳಸಿ ರುಚಿಯಾದ ವಿವಿಧ ಬಗೆಯ ಅಡುಗೆ ಮಾಡುವುದು. ಎಲ್ಲರೂ ಹೇಳುತ್ತಾರೆ ಸಿರಿಧಾನ್ಯ ತಿನ್ನಿ, ಆದರೆ ಯಾವ ರೀತಿ ಅಡುಗೆ ಮಾಡಿ ತಿನ್ನಬೇಕೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಈಶ್ವರನ್. ಪ್ರಾದೇಶಿಕ ಅಡುಗೆ ಪ್ರಯೋಗ ಇವರ ಕಿರೀಟಕ್ಕೆ ಮತ್ತೊಂದು ಗರಿ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ ಅಡುಗೆಗಳ ವಿಧದಲ್ಲಿ, ರುಚಿಗಳಲ್ಲಿ ಸಿರಿಧಾನ್ಯ ಸೇರಿಸಿ ಅಡುಗೆ ಮಾಡುವ ರೀತಿ ಅಚ್ಚರಿ ಮೂಡಿಸಿದೆ, ಆನಂದ ತರಿಸಿದೆ. ಸದಾಕಾಲ ಕ್ರಿಯಾಶೀಲರಾಗಿರುವ ಈಶ್ವರ್ ಈಗ ಸಮಗ್ರ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬರಡು ಜಮೀನಿನಲ್ಲಿ ಬಿದಿರು ಹಾಗೂ ಹಲಸಿನ ಮರಗಳಿಂದ ಹೇಗೆ ರೈತ ಸಂಪಾದನೆ ಮಾಡಿ ಬದುಕು ಕಟ್ಟಿಕೊಳ್ಳಬಹುದು ಎಂಬುದರ ಬಗ್ಗೆ ನಿರಂತರ ಪ್ರಯೋಗ ಮಾಡುತ್ತಿದ್ದಾರೆ. ಇವರ ಸಾಧನೆಯನ್ನು ಕಂಡು ಹಲವಾರು ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿದ್ದಾರೆ. So let's welcome Mr. Ishwaran P. Tirtha Avargal to receive the award in the category of Doctor of Agriculture and 32 years of experience. ಇವರು ಕೃಷಿ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹೆಚ್ಚು ಸಾಧನೆಗಳನ್ನು ಮಾಡಲಿ ಎಂದು ವಿಶ್ವಂ ವಾಹಿನಿ ಆಶಿಸುತ್ತದೆ.